ಇವರಿಬ್ರು ಯಾರೇ ಆಗ್ಬೇಕು ಅನ್ಕೊಂಡ್ರುವೆ ವಿಧಿ ಬುಡಕ್ಕಿಲ್ಲ. ಪುಟ್ಟಿ, ರಿಷಿ ಸರ್ ಯಾರು ಅಂತ ಕೇಳ್ತಿದ್ದಲ್ಲ, ಇವರೇಯ? ಬೆಂಗಳೂರಿನಾಗೆ ರಾಜ್ಕುಮಾರ್ನಂತವರು ಇರ್ತಾರ ನಿಂಗೆ? ಯಾಕೆ? ಅಲ್ಲಲ್ಲ, ಇಬ್ರು ರಾಜಾ ರಾಣಿ ಕಂಡಂಗೆ ಕಾಣ್ತಾವ್ರೆ ಅಂದೆ. ಕಣ್ಣಾಕ್ಬೇಡ ಬೌ. ಕಣ್ಣಾಕಿರೋಳು ನಾನಲ್ಲ, ಅಲ್ಲಿ ನೋಡು ಅವರಿಬ್ರು ಒಬ್ರು ಮ್ಯಾಕೊಬ್ರು ಕಣ್ಣಾಕೋರೆ. ಥ್ಯಾಂಕ್ ಯು ಸರ್. ಸರಿಯಾದ ಸಮಯಕ್ಕೆ ಬಂದು ಹಿಡ್ಕೊಂಡ್ರು ಅಲ್ವಾ ಕಮ್ಲಿ? ನಿಂಗಿ ಹೊರಡುಮ್ಮ. ಅನಿಕಾ, ಈ ಪಿಂಕಿ ಇನ್ನೂ ಗೆಸ್ಟ್ ಹೌಸಲ್ಲೇ ಮಲಗಿದ್ದಾಳಂತೆ. ಶಿಲ್ ಜಾಯ್ನ್ ಅಸ್ ಲೇಟರ್. ಈ ಕೆಸ್ರನ್ ಕಂಬ್ಲಿ ಊರ್ ಬಿಟ್ಟು ಹೋದ್ರೆ ಸಾಕು, ಪೀಡೆ ತೊಲಗ್ತು ಅಂತ ಅನ್ಕೊಂಡಿದ್ದೆ. ಈಗ ಅವಳು ಊರಿಗೆ ಬರೋ ಹಾಗಾಯ್ತು. ಅದು ರಿಷಿಯಿಂದ. ಲುಕ್, ಡೋಂಟ್ ಬ್ಲೇಮ್ ರಿಷಿ ಹರ್. ಈ ಕಮಲಿ ಸಾಮಾನ್ಯದವಳಲ್ಲ. ರಿಷಿ ಅವಳ ಹಿಂದೆ ಬರ್ಲಿ ಅಂತಾನೆ ಹೀಗೆ ಮಾಡಿರ್ತಾಳೆ. ನನಗೆ ಬರ್ತಿರೋ ಕೋಪಕ್ಕೆ ಅವಳನ್ನ ನಡಿ. ಈ ಸೈಕಲ್ನ ಗುಜರಿಗೆ ಬಿಸಾಕಿ ಅಂತಂದೆ. ಇದು ಇದು ಇಲ್ಲಿಗೆ ಬಂತೆ. ಬೋಗ್ಲೆ ರೀಟಾ. ಅನಿಕಾ, ಆಕ್ಚುಲಿ ಇದನ್ನ ನಾವು ಮಾರಿದ್ವಿ, ದುಡ್ಡು ಸಹ ತಗೊಂಡಿದ್ವಿ. ಪಾಕೆಟ್ ಮನಿಗೆ ದುಡ್ಡು ಮಾಡ್ಕೊಳ್ಳಿ ಅಂದೆಲ್ಲ, ಅದ ನೀನು ಹೇಳ್ದಾಗೆ ಮಾಡಿದೆ. ಆದ್ರೆ ಅದೇನು ಅಂತ ಹೇಳಿ ಸಾಯಿ. ಆದ್ರೆ ನಾವಿದನ್ನ ಗುಜ್ರಿಗೆ ಹಾಕಿಲ್ಲ. ಯಾರೋ ಒಬ್ಬ ಕಾಲೇಜ್ ಹುಡುಗ ಬಂದು ಈ ಸೈಕಲ್ನ ನೋಡಿ ಗುಜ್ರಿಗಿನ್ನ ಜಾಸ್ತಿ ಬೆಲೆ ಕೊಡ್ತೀನಿ ಅಂದ. ಸೊ ನಗ್ ಮಾರ್ಬಿಟ್ವಿ. ಬಟ್ ಅದು ಇಲ್ಲಿ ಹೇಗೆ ಬಂತು ಅಂತಾನೆ ಗೊತ್ತಾಗ್ತಾ ಇಲ್ಲ. Wait. Just wait. I think I know. ರಿಷಿ. ಏಯ್, ನನ್ನ ಫ್ರೆಂಡ್ಸ್ ಅಂತ ಅನ್ಸ್ಕೊಂಡಿರೋ ನೀವೇ ಸಾಕು ಕಣೆ ನನಗೆ. ಹೊರಗಿಂದ ಬೇರೆ ಯಾವ ಎನಿಮೀಸು ಬೇಡ. ಲೇ ಕಮಲಿ, ಕೆಸ್ರನ್ ಕಮ್ಲಿ ಆ ಕಡೆ ಏನಾದ್ರೂ ಇದ್ದಾಳ? ಹೋಗಿ ನೋಡು. ಸರಿ ಅನಿಕಾ. ಇವಳ ತರನೇ ಇದೆ ಇವಳ ಮನೆ.
ಹಂಗೇ ಬಂದು ತಾಯಿ ಮಾರೋನ್ ಮುಂದೆ 3 ಸುತ್ತಾಕಿ ಕಳಸ ಮಡಗಿ ಗುಡಿಯಿಂದ ಅರ್ಚಕರು ಪೂಜೆ ಮುಗಿಸ್ಕೊಂಡು ಬರ್ತಾರೆ. ಹುಷಾರು, ತಾಯಿ ತಕ್ಕ ಕಳಸ ಮಡಗೋವರೆಗೂ ಕೆಳಕ್ ಮಡಗಬಾರ್ದು. ಕಮಲಿ, ನಿಂಗೆ ಆಗಕ್ಕಿಲ್ಲ ಅಂದ್ರೆ ಬಿಟ್ಬಿಡವಿ. 3 ಸುತ್ತು ಹಾಕ್ಲೇಬೇಕು ಅಂತ ಏನಿಲ್ಲ. ಪರವಾಗಿಲ್ಲ ನಿಂಗೆ. ಕಮಲಿ, ನಿನಗೇನು, ನೀನು ಇಷ್ಟಪಟ್ಟಿರೋ ಹುಡುಗ ಸಿಕ್ಕಾಗಿದೆಯಲ್ಲ, ನೀನು ಸುತ್ತಾಕ್ಲೇಬೇಕು ಅಂತ ಏನಿಲ್ಲ. ಅಲ್ಲ ಕಮಲಿ, ಹಳ್ಳಿಗೆ ಬಂದಾಗಿಂದ ನೀನು ಒಂದು ತುತ್ತು ತಿಂದಿಲ್ಲ. ನೀನು ಹಚ್ಕೊಂಡಿರೋದು ನೋಡಿದ್ರೆ ನನಗೆ ಹಶ್ವಾಯ್ತೈತೆ. ಅದಕ್ಕೆ ನಡಿ ಹೋಗುಮ. ಏ ಕಮಲಿ, ಹೋದ ವರ್ಷ ಊರಾಗೆ ಹಬ್ಬದ ಕಡೆನೇ ಇಲ್ಲ ಅಂತ ನೀನು ಹೇಳಿದ್ದು ನೆನ್ನೆ ಹೇಳ್ದಂಗೈತೆ ಕಣಕ್ಕ. ಈಕಿತ ಕಮಲಿ ನಿಂಗಿ ಬಂದು ನಮ್ಮ ಮನೆಯಾಗೂ ಹಬ್ಬ ಮಾಡ್ದಂಗಾಯ್ತು. ಏನಕ್ಕ, ಕಮಲಿ ಹೇಳಿದ್ದನ್ನೇ ಇನ್ನೂ ಯೋಚನೆ ಮಾಡ್ತಿದ್ಯಾ? ಯೋಚನೆ ಮಾಡೋದಷ್ಟೇ ಅಲ್ಲ ಸರ್ಸ, ಅದು ಬಿಟ್ಟು ನನ್ನ ತಲೆ ಒಳಗೆ ಬೇರೆ ಏನು ಹೋಯ್ತಾನೇ ಇಲ್ಲ. ಹ್ಞೂ ಅಕ್ಕ, ನನಗೂ ಅರ್ಥ ಆಯ್ತೈತೆ. ಕಮಲಿ ಹಿಂಗೆ ಹೇಳ್ತಾಳೆ, ನಿನ್ನ ತವ ಹಿಂಗೆಲ್ಲ ಮಾತಾಡ್ತಾಳೆ ಅಂತ ನಾನೂ ಅನ್ಕೊಂಡಿರ್ಲಿಲ್ಲ. ಕಮಲಿ ಈಗ ಚಿಕ್ಕ ಹುಡುಗಿ ಅಲ್ಲ, ಅವಳು ಬೆಳೆದು ನಿಂತಿರೋ ಹೆಣ್ಣು. ಇಂಥ ಸಮಯದಾಗೆ ಇಂಥ ಪ್ರಶ್ನೆ ಬರೋದು ಕೆಪ್ಪೇನೂ ಇಲ್ಲ. ಅದೇ ಸರ್ಸ, ನನ್ನ ಸಂಕಟನ ಅವಳಿಗೆ ಹೆಂಗೆ ಅರ್ಥ ಮಾಡ್ಸೋಣ ಹೇಳು? ಅವಳಿಗೆ ಅಪ್ಪನ ಬಗ್ಗೆ ತಿಳ್ಕೋಬೇಕು ಅನ್ನೋ ಆಟ ಯಾವಾಗಿಂದ ಶುರುವಾಯ್ತು ನಾನಂತೂ ಕಾಣೆ. ಸರೋಜಕ್ಕ, ಒಂದು ವಿಷಯ ಹೇಳ್ತೀನಿ, ಬೇಜಾರು ಮಾಡ್ಕೋಬಾರ್ದು. ಹೇಳು ಸರ್ಸ. ನಿಮ್ಮ ಯಜಮಾನರು ಕೂಡ ಸ್ಯಾನೆ ಒಳ್ಳೆ ವ್ಯಕ್ತಿ ಕಣಕ್ಕ. ನಿನ್ನ ತಾವ ಮಗ್ಗಿ ಬಗ್ಗೆ ಕೇಳ್ತಾನೆ ಅವರೇ. ಕಮಲಿ ಕೂಡ ಅಪ್ಪಯ್ಯ ಯಾರು ಅಂತ ಪ್ರಶ್ನೆ ಮಾಡ್ತವಳೆ. ಅವರಿಬ್ರಿಗೂ ಯಾವುದಕ್ಕೂ ದಿಟ ಹೇಳ್ಬಿಡೋದು ಸರಿ ಅಂತ ಅನ್ನಿಸ್ತೈತೆ. ನಾನು ಅದ್ರ ಬಗ್ಗೆ ಸಾನೇ ಯೋಚನೆ ಮಾಡಿದೆ. ಯಾವತ್ತಾನ ಒಂದಿನ ಈ ವಿಷಯನ ಅವಳಿಗೆ ಹೇಳಲೇಬೇಕು. ಇವತ್ತೇ ಹೇಳಿದ್ರೆ ಹೆಂಗೆ ಅಂತವ. ಆದ್ರೇನು, ನಿಮ್ಮವ್ರ ತವ ದಿಟ ಹೇಳಿದ್ಮ್ಯಾಕೆ ಕಮಲಿನೇ ನಮ್ಮ ಮಗಳು ಅಂತ ಯಾರ ತವ ಹೇಳ್ಬೇಡ ಅಂತ ಮಾತಕ್ಕ. ಮಾರವನ್ ಮ್ಯಾಕ್ ಭಾರ ಹಾಕಿ ಇವತ್ತೇ ನಮ್ಮ ಯಜಮಾನ್ರಿಗೆ ಫೋನ್ ಮಾಡಿ ಕಮಲಿ ಬಗ್ಗೆ ಎಲ್ಲಾನು ಹೇಳ್ಬಿಡ್ತೀನಿ.
ನಾನ್ಯಾಕೆ ಕಮಲಿಗೆ ನಮ್ಮ ವಿಚಾರ ಹೇಳ್ತೀನಿ, ಸರಿ ಅಲ್ವಾ? ಹಂಗೆ ಮಾಡು ಸರೋಜಕ್ಕ. ಡ್ಯಾಡ್ ಫೋಟೋ ಇವಳ ಮನೆಗೆ ಹೇಗೆ ಬಂತು? ಇವಳಿಗೂ ಡ್ಯಾಡ್ಗೂ ಏನ್ ಸಂಬಂಧ? ಓ ಮೈ ಗಾಡ್, ಐ ಕಾಂಟ್. ಫೋಟೋ ಬೇರೆ ಹರಿದಿದೆ. ಫೋಟೋ ಇಲ್ಲಿಗೆ ಹೇಗೆ ಬಂತು ಅಂತ ಡ್ಯಾಡನ್ನೇ ಕೇಳಬೇಕು. ಕಮಲಿ ಅವರೇ, ಇದ್ದೇಳಿ. ಕಮಲಿ ಅವರೇ, ಆರ್ ಯು ಆಲ್ ರೈಟ್? ಪರವಾಗಿಲ್ಲ ಸರ್, ನನಗೇನು ಆನಿಲ್ಲ. ಕಮಲಿ ಅವರೇ, ನಿಮ್ಗೇನಾಗೋದಕ್ಕೂ ನಾನು ಬಿಡಲ್ಲ. ನಿಂಗೆ ಕಮಲಿ ಅವ್ರ ಕಳ್ಸ ಕೊಡು. ನೀವು ಶುರು ಮಾಡಿದ ಯಾವುದೂ ಅರ್ಧಕ್ಕೆ ನಿಲ್ಬಾರ್ದು ಕಮಲಿ ಅವರೇ. ಬರೋವಾಗ ಗಾಡಿ ಪಂಕ್ಚರ್, ಫಸ್ಟ್ ಸ್ಟೆಪ್ಪೇ ಹಾಳಾಗೋಯ್ತು. ಅದಕ್ಕೆ ಈಗೆಲ್ಲ ಆಗ್ತಿದ್ಯೋ ಏನೋ. ಏನೋ ಮಾಡಕ್ ಬಂದ್ರೆ ಇನ್ನೇನೇನೋ ಹುಡ್ಕೋ ಆಗಾಯ್ತು. ನನ್ಗಂತೂ ತಲೆನೇ ಸುತ್ತಂಗ ಆಗ್ತಿದೆ. ಡ್ಯಾಡಿ ಊರಿಗೆ ಯಾಕೆ ಬಂದಿದ್ದಾರೆ? ಅದು ಊರ ಹಬ್ಬದ ದಿನಾನೇ ಬಂದಿದ್ದಾರೆ ಅಂದ್ರೆ ಇಲ್ಲೇ ಎಲ್ಲೋ ಇರ್ಬೇಕು.
ಸರ್ ನಾನೇ ನಡ್ಕೊಂಬಿಡ್ತೀನಿ ಬಿಡಿ ಸರ್, ಎಲ್ಲ ನೋಡ್ತಾವ್ರೆ. ಯಾರು ನೋಡಿದ್ರೂ ಪರವಾಗಿಲ್ಲ. ಸರ್ ಪ್ಲೀಸ್. ನಾನು ನಿಮ್ಮ ಜೊತೆ ಇರಬೇಕು ಅಂತಲೇ ಇಲ್ಲಿಗೆ ಬಂದಿದ್ದು. ನಿಮ್ಗೆ ಹೀಗಾಗಿದೆ ಅಂತ ನೋಡಿಕೊಂಡು ನನ್ನ ಕೈಯಲ್ಲಿ ಸುಮ್ಮನೆ ಇರೋದಕ್ಕಾಗಲ್ಲ ಕಮಲಿ ಅವರೇ. ಅನಿಕಾ, ಏಯ್ ಎಲ್ಲಿ ಹಾಳಾಗೋಗಿದ್ರಿ? ಅನಿಕಾ, ನಾನು ಕಮಲಿ ಮನೆ ಹತ್ರ ಇದ್ದೆ. ನೀನು ಸಡನ್ ಆಗಿ ಎಲ್ಲೋ ಕಾಣಿಸ್ಲಿಲ್ವಲ್ಲ, ನೀನು ಹುಡ್ಕೊಂಡ್ ಬರ್ತಿದ್ದೆ. ದಾರಿಲಿ ಪಿಂಕಿ ಸಿಕ್ಕಿದ್ಲು. ಏಯ್ ಪಿಂಕಿ, ನಿನ್ನೆ ರಾತ್ರಿ ಕಾರಲ್ಲೂ ಮಲ್ಕೊಂಡಿದ್ದೆ, ಬೆಳಿಗ್ಗೆನೂ ಲೇಟ್ ಆಗಿದ್ದೆ. ನೀನೇನ್ ಪಿಕ್ನಿಕ್ ಬಂದಿದ್ಯಾ? ಹಾ ನೋಡಿ, ಸೀರಿಯಸ್ ಆಗಿ ಕೇಳಿಸ್ಕೊಳ್ಳಿ. ನಾನು ಮಾರಪುರಕ್ಕೆ ಬಂದಿರೋದು ನಿಮ್ಮಿಬ್ರಿಗೆ ಪಿಕ್ನಿಕ್ ಮಾಡ್ಸಕ್ಕಲ್ಲ, ಓಕೆ? ಇರೋ ಹಾಗಿದ್ರೆ ನನ್ನ ಪಕ್ಕದಲ್ಲೇ ಇರಿ, ಇಲ್ಲಾಂದ್ರೆ ಎಲ್ಲಾದ್ರೂ ಹೋಗಿ ಸಾಯಿರಿ. ಇಡಿಯಟ್ಸ್, ನನ್ನ ಟೆನ್ಷನ್ ನನಗೆ. ಜಸ್ಟ್ ಡೋಂಟ್ ಇರಿಟೇಟ್ ಮೀ. ನಡೀರಿ. ಅನಿಕಾ, ಏನದು ಫೋಟೋ? ಏಯ್, ಅದೆಲ್ಲ ನಿನಗೆ ಯಾಕೆ? ಜಸ್ಟ್ ಶಟ್ ಅಪ್ ಅಂಡ್ ವಾಕ್ ವಿತ್ ಮೀ.